ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆಬ್ಸಾಗ್. ಸ್ನೇಹಿತರೆ, ಇವತ್ತು ನಾನು ನಿಮಗೆ 3 BHK ಇರೋ ಒಂದು 30 by 50 ಫೀಟ್ ನಾರ್ತ್ ಫೇಸಿಂಗ್ ಇರೋ ಒಂದು ಹೌಸ್ ಪ್ಲಾನ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಇದರಲ್ಲಿ ಸಿಗುತ್ತೆ ನಿಮಗೆ ಗ್ರೌಂಡ್ ಫ್ಲೋರಲ್ಲಿ 2 BHK ಒಂದು ರೆಂಟ್ ಪರ್ಪಸ್ಗೋಸ್ಕರ, ಹಾಗೂ ಫಸ್ಟ್ ಫ್ಲೋರ್ ಸಿಗುತ್ತೆ ನಿಮಗೆ 3 BHK ಜೊತೆಗೆ ಸ್ನೇಹಿತರೆ ನಿಮಗೆ ವಾಸ್ತು ಪ್ರಕಾರವಾಗಿರೋ ಒಂದು ಮನೆ. ಸೊ ಈ ಪ್ಲಾನ್ ಅಲ್ಲಿ ನೀವು ಬೇಕಂದ್ರೆ ಫಸ್ಟ್ ಫ್ಲೋರ್ ಏನು ಡಿಸೈನ್ ಇದೆಯಲ್ಲ ಸ್ನೇಹಿತರೆ, ಸೇಮ್ ಡಿಸೈನ್ ನೀವು ಏನು ಮಾಡಬಹುದು, ಸೆಕೆಂಡ್ ಥರ್ಡ್ ಫ್ಲೋರ್ ನಿಮ್ಗೆ ಎಷ್ಟು ಫ್ಲೋರ್ ಬೇಕು ಅದು ಒಂದು ರೆಂಟ್ ಪರ್ಪಸ್ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಬಹುದು, ಅಥವಾ ಒಂದು ಅಪಾರ್ಟ್ಮೆಂಟ್ ಕಾನ್ಸೆಪ್ಟ್ ಅಲ್ಲಿ ಹೋಗ್ತೀನಿ ಅಂತ ಕೂಡ ನೀವು ಈ ಒಂದು ಡಿಸೈನ್ 3 BHK ಮನೆಯನ್ನ ನೀವು ಪ್ಲಾನ್ ಮಾಡ್ಕೊಳ್ಬಹುದು ಸ್ನೇಹಿತರೆ. ಸೊ ನೋಡಬಹುದು ಸ್ನೇಹಿತರೆ, ಇಲ್ಲಿ ನಾನು ನಿಮ್ಗೇನೋ ಒಂದು ಈ ಪ್ಲಾನ್ ಇದೆಯಲ್ಲ, ಈ ಪ್ಲಾನ್ ಸಾಕಷ್ಟು ಪ್ಲಾನ್ ಇದೆ. ಇವತ್ತು ನಾನು ನಿಮಗೆ ಪ್ಲಾನ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. RM001 ಪ್ಲಾನ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ನೀವು ಕೂಡ ಬಂದ್ಬಿಟ್ಟು ನಮ್ಮ ಒಂದು ಈ ವೆಬ್ಸೈಟ್ ಅಲ್ಲಿ ನೀವು ಸರ್ಚ್ ಮಾಡ್ಕೊಳ್ಬಹುದು. ಜೊತೆಗೆ ಈ 3D ವ್ಯೂ ಇದೆಯಲ್ಲ ಸ್ನೇಹಿತರೆ, ನೀವು ಖುದ್ದಾಗಿ ಎಕ್ಸ್ಪ್ಲೋರ್ ಮಾಡ್ಕೊಳ್ಬಹುದು. ಅಂದ್ರೆ ಬಿಲ್ಡಿಂಗ್ ನ ನೀವೇ ಖುದ್ದಾಗಿ ತಿರುಗಿಸಿ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಲ್ಯಾಪ್ಟಾಪ್, ಮೊಬೈಲ್ ಅಲ್ಲಿ, ಟಿವಿನಲ್ಲಿ ತುಂಬಾ ಎಷ್ಟು ದೊಡ್ಡ ಸ್ಕ್ರೀನ್ ಅಲ್ಲಿ ನಿಮ್ಗೆ ಅಷ್ಟೇ ಚೆನ್ನಾಗಿ ಕ್ಲಿಯರಿಟಿ ಬರುತ್ತೆ, ಅಷ್ಟೇ ಚೆನ್ನಾಗಿ ನೀವು ಆರಾಮಾಗಿ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ನೀವು ತೆಗೆದುಕೊಳ್ಬಹುದು. ನೋಡಿ ಸ್ನೇಹಿತರೆ, ಮೊದಲನೇದಾಗಿ ನಾವು ಏನ್ ಮಾಡೋಣ, 3D ವ್ಯೂ ನೋಡೋಣ. 3D ವ್ಯೂ ನಂತರ ನಾವು 2D ನಲ್ಲಿ ಮೆಜರ್ಮೆಂಟ್ ಚೆಕ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಈ ಒಂದು ವೆಬ್ಸೈಟ್ ಲಿಂಕ್ ನಾನು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಕ್ಲಿಕ್ ಮಾಡ್ಬಿಟ್ಟು ನೀವು ಈ ಪೇಜ್ಗೆ ವಿಸಿಟ್ ಕೊಡ್ಬೋದು, ಅಥವಾ ನೀವು ಡೈರೆಕ್ಟ್ ಆಗಿ ಬಂದು ಅಬ್ಸರ್ವ್ ವೆಬ್ಸೈಟ್ ಬರುತ್ತಲ್ಲ, ಅಲ್ಲಿ 3D ಪ್ಲಾನ್ ಆಪ್ಷನ್ ಇದೆಯಲ್ಲ, ಅಲ್ಲಿ ಬಂದ್ಬಿಟ್ಟು ಕೂಡ ನೀವು ಏನು ಮಾಡ್ಬೋದು, ಈ ಪೇಜ್ 30 by 50 ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲೂ ಕೂಡ ಬಂದು ನೀವು ಪ್ಲಾನ್ ಚೆಕ್ ಮಾಡ್ಕೊಳ್ಬೋದು. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿನ ನಾನು 3D ವ್ಯೂ ಸೆಲೆಕ್ಟ್ ಮಾಡ್ತಿದ್ದೀನಿ. ಪ್ಲಾನ್ ಏನು ಮಾಡಿ ಸ್ನೇಹಿತರೆ, ಸ್ವಲ್ಪ ಝೂಮ್ ಮಾಡ್ಕೊಳ್ಳೋಣ, ದೊಡ್ಡದು ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಫುಲ್ ಸ್ಕ್ರೀನ್ ಇದೆ. ನೋಡಿ ಸ್ನೇಹಿತರೆ, ಬನ್ನಿ ಪ್ಲಾನ್ ಅಂತ ತೋರಿಸ್ತಿದ್ದೀನಿ. ಫಸ್ಟ್ ಏನು ಮಾಡೋಣ, ಇಲ್ಲಿ ಗ್ರೌಂಡ್ ಫ್ಲೋರ್ ಇಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಗ್ರೌಂಡ್ ಫ್ಲೋರ್ ನೋಡಿ, ಡೋನ್ ಇದೆಯಲ್ಲ, ಡೋರ್ ನಿಮಗೆ ನಾರ್ತ್ ಫೇಸಿಂಗ್ ಬರುತ್ತೆ ಸ್ನೇಹಿತರೆ. ಡೋರ್ ಕೂಡ ನಿಮ್ಗೆ ಸಿಗುತ್ತೆ ನಿಮಗೆ ನಾರ್ತ್ ಫೇಸಿಂಗ್, ಅಂದ್ರೆ ನಾರ್ತ್ ಈಸ್ಟ್ ಕಾರ್ನರ್ ಆಸ್ ಪರ್ ವಾಸ್ತು ಪ್ರಕಾರವಾಗಿ ನಿಮಗೆ ಡೋರ್ ನಾರ್ತ್ ಈಸ್ಟ್ ಕಾರ್ನರ್ ಇದೆ. ಜೊತೆಗೆ ಪ್ಲಾನ್ ಸ್ವಲ್ಪ ರೊಟೇಷನ್ ಮಾಡ್ಕೊಳ್ಳೋಣ, ಇನ್ನೂ ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ನೋಡಿ ಸ್ನೇಹಿತರೆ, ದೊಡ್ಡದಾದ ಒಂದು ಪಾರ್ಕಿಂಗ್ ಪ್ಲೇಸ್ ಕೂಡ ನಿಮಗೆ ಸಿಗುತ್ತೆ. ಇಲ್ಲಿ ಇನ್ನೂ ಜಾಸ್ತಿ ಪಾರ್ಕಿಂಗ್ ಬೇಕಂತ ಹೇಳಿ ನೀವೇನು ಮಾಡ್ಬೋದು, ಇದನ್ನು 1 BHK ಕನ್ವರ್ಟ್ ಮಾಡಿದ್ರೆ ನಿಮ್ಗೆ ಇನ್ನೂ ಸಾಕಷ್ಟು ಪಾರ್ಕಿಂಗ್ ವ್ಯವಸ್ಥೆ ಸಿಗುತ್ತೆ. ಸೊ ಅದು ಆಸ್ ಪರ್ ಸ್ವಲ್ಪ ನಿಮಗೆ ಬೇಕಾದ ರೀತಿ ಚೇಂಜಸ್ ಕೂಡ ನೀವು ಮಾಡಿಬಿಟ್ಟು ಇದನ್ನ ಚೇಂಜಸ್ ಮಾಡ್ಕೊಳ್ಬೋದು. ಅಕಸ್ಮಾತ್ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕಾಗಿದೆ ಅಂತ ಹೇಳಿದ್ರೆ ಮೇಲೆ ನೀವು ಟಾಕ್ ಟು ಎಕ್ಸ್ಪರ್ಟ್ ಬಟನ್ ಇದೆಯಲ್ಲ, ಅಲ್ಲಿಗೋಗಿ ಸರ್ಚ್ ಮಾಡ್ಬೋದು. ನಿಮ್ಮ ನಿಯರೆಸ್ಟ್ ಇರೋ ಒಂದು ಆರ್ಕಿಟೆಕ್ಟ್ಸ್, ಇಂಜಿನಿಯರ್ಸ್ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಅವನು ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮ್ಗೆ ಬೇಕಾದ ರೀತಿಯಲ್ಲಿ ಒಂದು ಮಾಡಿಫಿಕೇಶನ್ ಕೂಡ ನೀವು ಇಲ್ಲಿ ಮಾಡ್ಕೊಳ್ಬೋದು. ನೋಡಿ ಸ್ನೇಹಿತರೆ, ಇಲ್ಲಿ ಮೈನ್ ಡೋರ್ ಇಂದ ಎಂಟ್ರಿ ಆಗ್ತಿದ್ದಂಗೆ ಸಿಗುತ್ತೆ ನಿಮಗೆ ದೊಡ್ಡದಾದ ಒಂದು ಲಿವಿಂಗ್ ಹಾಲ್ ಸಿಗುತ್ತೆ ಸ್ನೇಹಿತರೆ, ನೋಡ್ಬೋದು ಇಲ್ಲಿ. ನಂತರ ಇಲ್ಲಿ ನಿಮಗೆ ಪೂಜಾ ರೂಮ್ ಇದೆಯಲ್ಲ, ಪೂಜಾ ರೂಮ್ ಆಸ್ ಪರ್ ವಾಸ್ತು ಪ್ರಕಾರ ನಿಮಗೆ ಈಸ್ಟ್ ಫೇಸಿಂಗ್ ಅಲ್ಲಿ ಸಿಗುತ್ತೆ, ಹಾಗೂ ಕಿಚನ್ ಸಿಗುತ್ತೆ ನಿಮಗೆ ಸೌತ್ ಈಸ್ಟಲ್ಲಿ ನೋಡ್ಬೋದು. ಅಗ್ನಿಮೂಲೆ ಒಳಗೆ ನಿಮ್ಮ ಪ್ರಕಾರ ಅದ್ರ ಬ್ಯಾಕ್ ಸೈಡ್ ನಿಮಗೆ ಯುಟಿಲಿಟಿ ಸಿಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ಇಲ್ಲಿ ಯುಟಿಲಿಟಿ ಇದೆ. ನಂತರ ನಿಮಗೆ ಕುಬೇರ ಮೂಲೆ ಸೌತ್ ವೆಸ್ಟಲ್ಲಿ ನಿಮಗೆ ಸಿಗುತ್ತೆ ಮಾಸ್ಟರ್ ಬೆಡ್ರೂಮ್, ಜೊತೆಗೆ 2 ಕಾಮನ್ ಬಾತ್ರೂಮ್ ಇದೆ. ಇದರ ಒಂದು ಆಪ್ಷನ್ ನೀವು ಬೇಕಾದ್ರೆ ಅಟ್ಯಾಚ್ ಮಾಡ್ಕೊಳ್ಳಿ. ಈ ಮಾಸ್ಟರ್ ಬೆಡ್ರೂಮ್ ಬೇಕಾದ್ರೆ ಅಟ್ಯಾಚ್ ಮಾಡಿ, ಅಥವಾ ಈ ಕಡೆ ಎರಡನೇದಕ್ಕೆ ಬೇಕಾದ್ರೂ ನೀವು ಅಟ್ಯಾಚ್ ಮಾಡ್ಕೊಳ್ಬೋದು. ನಿಮ್ಮ ಅನುಕೂಲಕ್ಕೆ ತಕ್ಕನಾಗಿ ನೀವು ಏನು ಮಾಡ್ಬೋದು, ಇದನ್ನ ನೀವು ಚೇಂಜಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಜೊತೆಗೆ ನೋಡ್ಬೋದು ಇಲ್ಲಿ ಸೆಟ್ ಬ್ಯಾಕ್ ಏರಿಯಾನ ಇಲ್ಲಿ ಟೋಟಲ್ 3 ಸೈಡ್ ಸಿಗುತ್ತೆ ಸ್ನೇಹಿತರೆ. ಲೆಫ್ಟ್, ರೈಟ್, ಫ್ರಂಟ್ ಆಗೋ ಬ್ಯಾಕ್ ಸೈಡ್ ಇರೋದಿಲ್ಲ. ಈ ಪ್ಲಾನ್ ಅಲ್ಲಿ ನಿಮಗೆ ಫುಲ್ ಸುತ್ತಾನು ನಿಮಗೆ ಸೆಟ್ ಬ್ಯಾಕ್ ಇರೋ ಪ್ಲಾನ್ ಬೇಕಂತ ಹೇಳಿದ್ರೆ ಆಲ್ರೆಡಿ ನಿಮಗೆ ಪ್ಲಾನ್ಸ್ ಲಿಸ್ಟ್ ಸಾಕಷ್ಟು ಇತ್ತಲ್ಲ, ಅಲ್ಲಿ ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಕೊಳ್ಬೋದು. ಅದರೊಳಗೆ ಸಾಕಷ್ಟು ಡಿಫ್ರೆಂಟ್ ಟೈಪಲ್ಲಿ ಇರೋ ಒಂದು ಪ್ಲಾನ್ಸ್ ಕೂಡ ನಿಮ್ಗೆ ಅಲ್ಲಿ ಸಿಗುತ್ತೆ ಅಂತ ಸ್ನೇಹಿತರೆ. ಬನ್ನಿ ಫಸ್ಟ್ ಫ್ಲೋರ್ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಇದು ಫಸ್ಟ್ ಫ್ಲೋರ್. ಫಸ್ಟ್ ಫ್ಲೋರ್ ಅಲ್ಲಿ ನಿಮ್ಗೆ ಸೇಮ್ ಗ್ರೌಂಡ್ ಫ್ಲೋರ್ ರೀತಿನೇ ನಿಮ್ಗೆ ಇಲ್ಲಿ ಸಿಗುತ್ತೆ. ನಿಮಗೆ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ನಿಮಗೆ ಮೈನ್ ಡೋರ್ ಹಾಗೂ ನಾರ್ತ್ ಫೇಸಿಂಗ್ ಅಲ್ಲಿ ಇರುತ್ತೆ. ನಂತರ ಸ್ನೇಹಿತರೆ ನೋಡ್ಬೋದು, ಇಲ್ಲಿ ಎಂಟ್ರಿ ಆಗ್ತಿದ್ದ ಸಿಗುತ್ತೆ ನಿಮಗೆ ದೊಡ್ಡದಾದ ಲಿವಿಂಗ್ ಹಾಲ್. ಇಲ್ಲಿ ಸಿಗುತ್ತೆ ನಿಮಗೆ ಈಸ್ಟ್ ಫೇಸಿಂಗ್ ಸಿಗುತ್ತೆ ನಿಮಗೆ ಪೂಜಾ ರೂಮ್. ನೋಡ್ಬೋದು ಸ್ನೇಹಿತರೆ, ಪೂಜೆ ಮಾಡೋ ಟೈಮಲ್ಲಿ ನಮ್ಮ ಫೇಸ್ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ, ಒಂದು ಸೂರ್ಯ ನೋಡ್ಬೇಕು, ಅಥವಾ ಉತ್ತರ ಬಾಗಿಲು ಉತ್ತರ ನಾವು ನೋಡ್ಬೇಕು. ಕೆಲವರ ಮನೆಯೊಳಗೆ ಉಲ್ಟಾ ಮಾಡಿರ್ತಾರೆ. ಕೆಲವ್ರ ಮನೆಯೊಳಗೆ ಏನಿರುತ್ತೆ ಅಂದ್ರೆ ದೇವರು ಸೂರ್ಯ ನೋಡ್ತಾ ಇರುತ್ತೆ, ಆ ರೀತಿ ಇರಬಾರ್ದು ಸ್ನೇಹಿತರೆ. ಅದು ದೇವಸ್ಥಾನದಲ್ಲಿ ಇರುತ್ತೆ, ಮನೆಯೊಳಗೆ ರಿವರ್ಸ್ ಆಗಿ ಪ್ಲಾನ್ ಮಾಡಬೇಕಾಗುತ್ತೆ. ನಂತರ ಸ್ನೇಹಿತರೆ, ಇಲ್ಲಿ ನೋಡ್ಬೋದು ನೀವು ಅಡುಗೆ ಮನೆ ಇದೆ, ಅಗ್ನಿಮೂಲೆ ಒಳಗೆ ಸಿಗುತ್ತೆ ನಿಮಗೆ. ಜೊತೆಗೆ ಬ್ಯಾಕ್ ಸೈಡ್ ಯುಟಿಲಿಟಿ ಕೂಡ ನಿಮ್ಗೆ ಸಿಗುತ್ತೆ. ನಂತರ ಸೇಮ್ ಸೌತ್ ವೆಸ್ಟ್ ಕುಬೇರ ಮೂಲೆ ಒಳಗೆ ನಿಮಗೆ ಮಾಸ್ಟರ್ ಬೆಡ್ರೂಮ್ ಇದೆ ಸ್ನೇಹಿತರೆ. 2 ಬೆಡ್ರೂಮ್ ಇದೆ. ಇಲ್ಲಿ ನಿಮಗೆ 2ಕ್ಕೂ ಕಾಮನ್ ಬಾತ್ರೂಮ್ ಇದೆ. ಸೊ ಬೇಕಾದ್ರೆ ನೀವು ಇದನ್ನು ಕಾಮನ್ ಆಗಿ ಯೂಸ್ ಮಾಡ್ಬೋದು, ಅಥವಾ ಒಂದು ಅಟ್ಯಾಚ್ ಪರ್ಪಸ್ ಆಗಿ ಕೂಡ ನೀವು ಏನು ಮಾಡ್ಬೋದು, ಇದನ್ನ ಯುಟಿಲೈಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಆಸ್ ಪರ್ ನಿಮಗೆ ಅನುಕೂಲಕ್ಕೆ ಪ್ರಕಾರ ನೀವು ಏನು ಮಾಡ್ಬೋದು, ಇದನ್ನ ಡಿಸೈನ್ ನೀವು ಮಾಡ್ಕೊಳ್ಬೋದು. ಅದೇ ರೀತಿ ಸೇಮ್ ನಿಮಗೆ ಸೆಕೆಂಡ್ ಫ್ಲೋರ್ ಹೋದ್ರೆ ಸೇಮ್ ಬರುತ್ತೆ. ಅಂದರೆ ಒಂದು ರೆಂಟೆಡ್ ಪರ್ಪಸ್ಗೆ ನೀವು ಒಂದು ಪ್ಲಾನ್ ಮಾಡ್ತಿದ್ದೀರಾ, ಅಥವಾ ಒಂದು ಅಪಾರ್ಟ್ಮೆಂಟ್ ಥರ ಕಟ್ಬಿಟ್ಟು ಪರ್ ಫ್ಲೋರ್ ನೀವು ಸೇಲ್ ಮಾಡ್ಬೇಕಂತಿದ್ರೂ ಕೂಡ ನೀವು ಈ ಪ್ಲಾನ್ನ ನೀವು ಯುಟಿಲೈಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ನೋಡ್ಬೋದು, ಇಲ್ಲಿ ಸೇಮ್ ಬರುತ್ತೆ ಸ್ನೇಹಿತರೆ. ನಂತರ ಟೆರೆಸ್ ಫ್ಲೋರ್. ಟೆರೆಸಲ್ಲಿ ನಾವು 2 ಫ್ಲೋರ್ ತೋರಿಸ್ತಿದ್ದೀರಿ. ನಿಮ್ಮ ಅನುಕೂಲಕ್ಕೆ ನಿಮ್ಮ ಮತ್ತೆ ಲೋಕಲ್ ಅಥಾರಿಟಿ ಏನು ರೂಲ್ಸ್ ಇರುತ್ತೋ ಅದ್ರ ಪ್ರಕಾರ ನೀವು ಇದನ್ನ ಪ್ಲಾನ್ ಮಾಡ್ಕೊಳ್ಬೋದು ಸ್ನೇಹಿತರೆ. ನಂತರ ನೋಡಿ, ಇಲ್ಲಿ ನಿಮಗೆ
ಇಲ್ಲಿ ಸಿಗುತ್ತೆ. ಕುಬೇರ್ ಮೂಲೆ ಒಳಗೆ ಏನಿರ್ಬೇಕಂತ ಹೇಳಿದ್ರೆ ಅಪ್ಪರ್ ಟ್ಯಾಂಕ್ ವಾಟರ್ ಟ್ಯಾಂಕ್ ಇರಬೇಕು. ಸ್ಟೋರ್ ರೂಮ್ ಇದೆ. ಸೊ ಇದ್ರ ಮೇಲೆ ನೀವು ಒಂದು ಅಪ್ಪರ್ ಟ್ಯಾಂಕ್ನ ಕೂಡ ನೀವು ಏನು ಮಾಡ್ಬೋದು, ಆ್ಯಡ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಸೊ ಕ್ಲೋಸ್ ಮಾಡೋಣ. ಇಲ್ಲಿ 2D ವ್ಯೂ ಚೆಕ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ 2D ವ್ಯೂ ನೀವು ನೋಡ್ಬೋದು. ಇಲ್ಲಿ ಕ್ಲಿಕ್ ಮಾಡಿದ್ರೆ ಈ ಫೋಟೋ ಮೇಲೆ ನಿಮಗೆ 2D ವ್ಯೂ ಓಪನ್ ಆಗುತ್ತೆ. ಸೊ ಇದರಲ್ಲಿ ಡೀಟೇಲಾಗಿ ನೀವು ಚೆಕ್ ಮಾಡ್ಕೊಳ್ಬೋದು. ಇನ್ನೂ ನಿಮಗೆ ಕ್ಲಿಯರಿಟಿಗೆ ಒಂದೊಂದೇ ಫ್ಲೋರ್ ನೀವು ಚೆಕ್ ಮಾಡ್ಕೊಳ್ಬೇಕು ಪ್ರಾಪರಾಗಿ ಅಂತ ಹೇಳಿದ್ರೆ ಸ್ನೇಹಿತರೆ. ನೋಡಿ ನಿಮಗೆ ಆಪ್ಷನ್ ಕೊಟ್ಟಿದ್ದೀರಿ, ಡೌನ್ಲೋಡ್ PDF ಆಪ್ಷನ್ ಇದೆಯಲ್ಲ, ಇಲ್ಲೋಗಿ ನೀವು ಕ್ಲಿಕ್ ಮಾಡಿದ್ರೆ ಪ್ರತಿಯೊಂದು ಸಿಂಗಲ್ ಪೇಜ್ ಓಪನ್ ಆಗುತ್ತೆ. ಅದರೊಳಗೆ ನೀವು ಸಿಂಗಲ್ ಫ್ಲೋರ್ನ ನೀವು ಪ್ರಾಪರಾಗಿ ಅಲ್ಲಿ ಡೀಟೇಲಾಗಿ ಚೆಕ್ ಮಾಡ್ಕೊಳ್ಬೋದು. ಜೊತೆಗೆ ಸ್ನೇಹಿತರೆ, ಒಂದು ಮನೆ ಪ್ಲಾನ್ ಮಾಡೋ ಮೊದಲು ನಿಮ್ಗೆ ಏನು ಆಯ ಬರುತ್ತೆ, ವಾಸ್ತು ಯಾವ ರೀತಿ ಬರುತ್ತೆ, ನಿಮ್ಮ ಹೆಸರಿಗೆ ಯಾವ ಡೋರ್ ಬರುತ್ತೆ, ಸೊ ಅದನ್ನೆಲ್ಲ ನೀವು ನೋಡ್ಬೇಕಂದ್ರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ. ಇಲ್ಲಿ ವಾಸ್ತು ಟೂಲ್ಸ್ ಇದೆ. ಜೊತೆಗೆ ನಿಮಗೆ ಏನಾದರೂ ಒಂದು ಕಲರ್ ಪೇಂಟಿಂಗ್ ಸೆಲೆಕ್ಷನ್ ಮಾಡಬೇಕಂದ್ರೆ ಟೂಲ್ಸ್ ಬೇಕಾದ್ರೆ ನಿಮಗೆ ಸಾಕಷ್ಟು ಟೂಲ್ಸ್ ಇಲ್ಲೂ ಕೂಡ ಸಿಗುತ್ತೆ. ಜೊತೆಗೆ ನಿಮಗೆ ಟೈಲ್ಸು, ಲ್ಯಾಮಿನೇಟ್ಸ್ ಹಾಕ್ತೀರಿ, ಒಂದು ಅಪ್ಲೈ ಮಾಡಿದ್ರೆ ವಾರ್ಡ್ರೋಬ್ ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ಒಂದು ಮೊದಲೇ ನೀವು ನೋಡೋದಕ್ಕೋಸ್ಕರ ಇನ್ಸ್ಟೆಂಟ್ ನಿಮಗೆ ವಿಜುವಲೈಸರ್ಸ್ ಟೂಲ್ ಸಿಗುತ್ತೆ ಸ್ನೇಹಿತರೆ. ಇಲ್ಲೂ ಕೂಡ ಬಂದು ನೀವು ಯೂಸ್ ಮಾಡ್ಕೊಳ್ಬೋದು. ಅಥವಾ ಹೋಮ್ ಪೇಜಿಗೆ ಬಂದರೂ ಕೂಡ ನಿಮ್ಗೆ ಸಿಗುತ್ತೆ ಆಪ್ಷನಲ್ಲಿ. ಹೋಮ್ ಪೇಜಲ್ಲೂ ನಿಮಗೆ ಇಲ್ಲಿ ನೋಡ್ಬೋದು ಸಾಕಷ್ಟು ಟೂಲ್ಸ್ ಇದೆ ನಿಮಗೆ. ಸೊ ಈ ಟೂಲ್ಸ್ನೆಲ್ಲ ನೀವು ಯೂಸ್ ಮಾಡಿಬಿಟ್ಟು ಸ್ನೇಹಿತರೆ ಇದು ಮಾಡ್ಕೊಳ್ಬೋದು. ಜೊತೆಗೆ ನಿಮ್ಮ ಮನೆ ಹತ್ರ ನಿಯರೆಸ್ಟ್ ಯಾರಾದರೂ ನಿಮಗೆ ಆರ್ಕಿಟೆಕ್ಟ್ಸ್, ಬಿಲ್ಡರ್, ಇಂಟೀರಿಯರ್ ಡಿಸೈನರ್, ಪೇಂಟರ್ ಬೇಕು ಅಂತ ಹೇಳಿದ್ರೆ ನೀವು ಸರ್ಚ್ ಮಾಡಿದ್ರು ಕೂಡ ನಿಮಗೆ ನಮ್ಮ ಒಂದು ಲಿಸ್ಟಲ್ಲಿ ಇರೋ ನಿಮಗೆ ಸಿಗುತ್ತೆ. ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಬೇಕಾದ್ರೆ ನಿಮಗೆ ಅನುಕೂಲವಾದ ರೀತಿಯಲ್ಲಿ ನಿಮ್ಗೆ ಇಷ್ಟ ಆಗಿರೋ ಒಂದು ಆರ್ಕಿಟೆಕ್ಟ್ಸ್, ಇಂಜಿನಿಯರ್ಗಳ ಜೊತೆಗೆ ನೀವು ಇದನ್ನು ನೀವು ಬೇಕಾದ್ರೆ ಪ್ರೊಸೀಡ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಸ್ಟಾಪ್ ಮಾಡ್ತೀನಿ. ಜೊತೆಗೆ ಫ್ರೆಂಡ್ಸ್, ಫ್ಯಾಮಿಲಿ, ರಿಲೇಟಿವ್ಸ್ ಪ್ರತಿಯೊಬ್ಬರಿಗೆ ಶೇರ್ ಮಾಡೋದು ಖಂಡಿತ ಮರಿಬೇಡಿ. ಯಾಕಂದರೆ ಇಲ್ಲಿ ಸಾಕಷ್ಟು ಟೂಲ್ಸ್ ಇದೆ ಸ್ನೇಹಿತರೆ. ಒಂದು ಮನೆ ಒಂದು ಶಾಸ್ತ್ರ ಆಯದಿಂದ ಹಿಡ್ದು ನಿಮಗೆ ಮನೆ ಎಂಡಿಂಗ್ ಆಗೋವರೆಗೂ ಸಿಗೋ ಅಷ್ಟು ಸಾಕಷ್ಟು ನಿಮಗೆ ಇನ್ಸ್ಟೆಂಟ್ ಟೂಲ್ಸ್ಗಳು ಸಿಗುತ್ತೆ. ಆ ಟೂಲ್ಸ್ನೆಲ್ಲ ಯೂಸ್ ಮಾಡಿಬಿಟ್ಟು ಆರಾಮಾಗಿ ನೀವು ಒಂದು ಒಳ್ಳೆ ಮನೆಯೊಳಗೆ ಒಂದು ಡಿಸೈನ್ನ ನೀವು ಮಾಡ್ಕೊಳ್ಬೋದು. ಸೊ ಅದರಿಂದ ಖಂಡಿತವಾಗಿ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲೀಸ್ ಪ್ರತಿಯೊಬ್ಬರಿಗೆ ಶೇರ್ ಮಾಡಿ, ಅವ್ರಿಗೆ ಸಾಕಷ್ಟು ಹೆಲ್ಪ್ ಆಗುತ್ತೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋ ಜೊತೆ ಭೇಟಿ ಆಗೋಣ. ಟೇಕ್ ಕೇರ್, ಬಾಯ್.